ಎಲ್ಲರಿಗೂ ನಮಸ್ಕಾರಗಳು. ನನ್ನ ಸಹಾಯ ಚಾನಲ್ನಿಂದ ಮಾತಾಡ್ತಾ ಇದ್ದೀನಿ. ಇಷ್ಟವರೆಗೂ ಏನೋ ಲಿಟಿಲ್ ಸಹಾಯ ಮಾಡಿದ್ದೀನಿ ಬಡವರಿಗೆ, ನಿಮ್ಮೆಲ್ಲರಿಗೂ ಗೊತ್ತು. ನಮ್ಮದು ಹೊಸ ಚಾನಲು. ಆಮೇಲೆ ಎಷ್ಟೊಂದು ಟೆಂಪಲ್ ಪೂಜಾರಿ ಪರ್ಮಿಷನ್ ತಗೊಂಡು ಗರ್ಭಗುಡಿ ತೆಗಿದ್ದೀನಿ, ಎಲ್ಲರೂ ನೋಡಿದ್ರು. ಇವಾಗ ನನ್ನ ಮನಸ್ಸಿಗೆ ಅನಿಸಿದೆ, ಒಂದ್ಸರಿ ಕಾಮಿಡಿನೇ ತೋರಿಸ್ಬೇಕು. ಒಂದು ಸ್ತ್ರೀ యొక్క ಕಷ್ಟ ಏನು, ಮನೆಯಲ್ಲಿ ಏ ಥರ ಇರ್ತದೆ, ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ಥರ ಇರ್ತದೆ. ಎಲ್ಲರೂ ಮದುವೆ ಮಾಡ್ಕೊಂಡಾರು, ಹಸ್ಬೆಂಡ್ ವೈಫ್ ಆಗ್ತಾರೆ. ಒಬ್ಬೊಬ್ಬರ ಮನೆಯಲ್ಲಿ ಅನುಮಾನ, ಡೌಟ್ಸು, ಒಬ್ಬೊಬ್ಬರ ಮನೆಯಲ್ಲಿ ಫ್ರೀಯಾಗಿರ್ತಾರೆ, ಒಬ್ಬೊಬ್ಬರ ಮನೆಯಲ್ಲಿ ಸ್ತ್ರೀನಿ ಒಂದು ಕೆಲಸವರ ಥರ ನೋಡ್ತಾರೆ. ಆಮೇಲೆ ಅವ್ರ ದುಃಖ ಏನನ್ನೇ ಈ ಚಾನಲಲ್ಲಿ ಅವ್ರು ತೋರಿಸಿದ್ರು. ಅವರಿಗೆ ಡೈರೆಕ್ಷನ್ ಮಾಡಿದ್ದೀನಿ, ಡ್ಯಾನ್ಸು ತೋರಿಸಿದ್ದೀನಿ. ಅವ್ರಿಗಷ್ಟು ಬರಿಲ್ಲ ಆಗಿದ್ದೇನು, ಅವರು ನಾಚಿಕ ಬಿಟ್ಬಿಟ್ಟು ಕಷ್ಟಪಡಿ ಮಾಡಿದರು. ಅವರು ರಾಜೇಶ್ವರಿ ಆ್ಯಂಡ್ ಚೈತ್ರ, ನಮಸ್ಕಾರ ಮಾಡು, ಆ್ಯಂಡ್ ಮೋನಿಶಾ ಮಾಡಿದರು. ಇವಾಗ ಅವರ ಒಪಿನಿಯನ್ ಏನು అనేది ನಿಮ್ಮ ಹತ್ರ ಬಂದು ಹೇಳ್ತಾರೆ. ದಯವಿಟ್ಟು ನಮ್ಮ ಚಾನಲ್ ನೋಡಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದ್ದೀರಿ ಎಲ್ಲರೂ. ನಾವು ఇంకా ಎಷ್ಟೆಷ್ಟೋ ಕಾಮಿಡಿಗಳು, ಎಷ್ಟೆಷ್ಟೋ ಫ್ಯಾಮಿಲಿ ಸ್ಟೋರೀಸು ತೆಗಿತೀವಿ. ಅದೇ ಬಿಟ್ಟು ಎಲ್ಲರಿಗೂ ಸಹಾಯನೂ ಮಾಡ್ತೀವಿ. ನೀವೆಲ್ಲರೂ ಸಪೋರ್ಟಿಂಗ್ ಮಾಡ್ದೇನೆ ನಾನು ಯಾರಿಗೇನೋ ₹1 ಕೊಡೋಕ್ಕಾಗ್ತೀವಿ. ನೀವೆಲ್ಲರೂ ಸಹಾಯ ಮೀನ್ಸ್ ದುಡ್ಡು ಬೇಡವಾ ನಮಗೂ. ನೀವೆಲ್ಲರೂ ಏನೇನೋ ಸಬ್ಸ್ಕ್ರೈಬ್ ಲೈಕ್ ಮಾಡಿ ನಮ್ಮ ಚಾನಲ್ನೇ ಜಾಸ್ತಿ ನೋಡಿದ್ರೇ ನಾವು ಮಾಡ್ಬೋದು. ಇಷ್ಟು ಕಷ್ಟಪಡಿ ನಾನು ಒಂದೊಂದು ತಗ್ತಾಯಿದ್ದೀನಿ. ದಯವಿಟ್ಟು ಪಬ್ಲಿಕ್ ಎಲ್ಲರಿಗೂ ನಮಸ್ಕಾರಗಳು. ಆ್ಯಂಡ್ ನನಗೂ ಇಷ್ಟು ಸಹಕరించి ನಮ್ಮ ಚಾನಲ್ ನೋಡಿ ಅವ್ರಿಗೆ ಎಲ್ಲರಿಗೂ ಧನ್ಯವಾದಾలు. ಓಕೆ, ಥ್ಯಾಂಕ್ ಯು. ಜೈ ಹಿಂದ್. ಒಂದೇ ಕಡತಲಿ ನೀನ ಹೇಳಲೆ ಮಗನ, ನಿನ್ನ ನೋಡಿ ಸುಮ್ಮನೆ ಹೆಂಗಿರ್ಲಿ, ನಿನ್ನ ನೋಡಿ ಸುಮ್ಮನೆ ಹೆಂಗಿರ್ಲಿ. ಎಲ್ಲ ಕಡಿಯಾಕ ನಿನ್ನೆ ಕಲತಾನಿ, ಎಲ್ಲ ಚಾಚಲ ಮಗನ, ನಿನ್ನ ನೋಡಿ ಸುಮ್ಮನೆ ಹೆಂಗಿರ್ಲಿ, ನಿನ್ನ ನೋಡಿ ಸುಮ್ಮನೆ ಹೆಂಗಿರ್ಲಿ. ಹಾಳ ಲವ್ ಮಾಡಿ ನೀ ಹೆಂಗರ ತಡಕಳ್ಳಿ, ಹೇಳದ ನಾ ಹೆಂಗಿರ್ಲಿ. 100 ಮಕ್ಕಳು ಬೇಕು, 50 ನಿಂಗಿರ್ಲಿ, ಇನ್ನು 50 ನಂಗಿರ್ಲಿ. ಸರಾರ್ ಚಂದೈತಿ ರೊಟ್ಟಿ ಜಾರಿ ತುಪ್ಪಕ ಬೀಳಿ, ನಿನ್ನ ನೋಡಿ ಸುಮ್ಮನೆ ಹೆಂಗಿರ್ಲಿ, ನಿನ್ನ ನೋಡಿ ಸುಮ್ಮನೆ ಹೆಂಗಿರ್ಲಿ. ಸಿರಿ ಸಿರಿ ಮಂದಾರ ನನ್ನ ಮುಡಿಯ ನೀಡುವಾರ, ನಿಂತು ದೂರ ನಗಬ್ಯಾಡ ನನ್ನ ನೋಡಿ. ಸರಸದ ಸರದಾರ ತೊಟ್ಟಿ ಸಕ್ಕರೆ ಕದಿಬಾರ, ಯಾಕ ಕೊಲ್ತಿ ಸವಿ ಮುತ್ತಿಗೆ ತಡ ಮಾಡಿ, ಅಗದಿ ಜಲ್ದಿ ಚಳಿಗಾಲ ಬರಲಿ, ನಿನ್ನ ಸಿರಿನ ಬಿಸಿಗಾಳಿ ಸಿಗಲಿ. ಹಿಡಿದು ತಗೊಂತೇನೆ ಪಬ್ಲಿಕ್ ಮ್ಯಾಗ ಆಗಿದ್ದಾಗಿ, ನಿನ್ನ ನೋಡಿ ಸುಮ್ಮನೆ ಹೆಂಗಿರ್ಲಿ, ನಿನ್ನ ನೋಡಿ ಸುಮ್ಮನೆ ಹೆಂಗಿರ್ಲಿ. ಇದೇನಾಗಿದೆ ನಮ್ಮ ಅಮ್ಮಂಗೆ ಈ ತರ ಆಡ್ತಾ ಇದಾರಲ್ಲ, ಯಾವತ್ತೂ ಈ ತರ ಆಡಿಲ್ವಲ್ಲ. ಗೊತ್ತಿಲ್ಲ. ಕತ್ತಲ್ ಸರ, ಕಿವಿ ವಾಲೆ, ಆಮೇಲೆ ಹಣೆ ಹತ್ರ ಇದೆಲ್ಲ ಹಾಕೊಂಡು ಆಡ್ತಾ ಇದ್ದಾರೆ, ಬಳೆ ಹಾಕೊಂಡು ಆಡ್ತಾ ಇದ್ದಾರೆ.
ಹೌದಲ್ವಾ? ಯಾವತ್ತೂ ಈ ತರ ಹಾಕೊಂಡಿಲ್ವಲ್ಲ? ನಿನ್ನ ನೋಡಿ ಸುಮ್ಮನಿರ್ಲಿ ಸುಮ್ಮಕ ಇರುವೊಲ್ಲೆ ಸರಿ ಹೊತ್ತಿಗೆ ಉಣವೊಲ್ಲೆ ಹುಚ್ಚು ಹಿಡ್ದು ಆಗೇತಿ ಶತಮಾನ ಬಿಲಿ ಬಿಲಿ ಒದ್ದಾಟ ತಲೆ ದಿಂಬಿಗೆ ಮುದ್ದಾಟ ನನ್ನ ಮ್ಯಾಲ ಬೆಡ್ಶೀಟಿಗೂ ಅನುಮಾನ ಒಂಟಿ ತನಕ ಶೆಟ್ಟಿ ಮ್ಯಾಲೆ ಬರಲಿ ಈ ವಿರಹಕ ಪರಿಹಾರ ಸಿಗಲಿ ಜಲ್ದಿ ಹೇಳಲೆ ಮಗನ ಬ್ಯಾಗೆತ್ತಿಕೊಂಡು ಎಲ್ಲಿಗೆ ಬರ್ಲಿ ನಿನ್ನ ನೋಡಿ ಸುಮ್ಮನೆಂಗಿರ್ಲಿ ನಿನ್ನ ನೋಡಿ ಸುಮ್ಮನೆಂಗಿರ್ಲಿ ನಿನ್ನ ನೋಡಿ ಸುಮ್ಮನೆಂಗಿರ್ಲಿ ನಿನ್ನ ನೋಡಿ ಸುಮ್ಮನೆಂಗಿರ್ಲಿ ಅಮ್ಮ, ಇದೇನಾಯ್ತು? ಈ ಕತ್ತಲ್ಲಿ ಸರ, ಕಿವಿಲಿ ವಾಲೆ, ತಲೆಗೆ ಇದೆಲ್ಲ ಹಾಕೊಂಡಿದ್ದೀರಾ? ಕೈಯಲ್ಲಿ ಬಳೆ ಎಲ್ಲ ಯಾವತ್ತೂ ಈ ತರ ಹಾಕೊಂಡಿರ್ಲಿಲ್ವಲ್ಲ? ಏನಕ್ಕೆ ಈ ತರ ಹಾಕೊಂಡು ಆಡ್ತಾ ಇದ್ದೀರಾ ಡ್ಯಾನ್ಸು? ಅಪ್ಪ ಬಂದ್ರೆ ನಿಮ್ಗೆ ಹೊಡಿತಾರಲ್ವಾ ಅಮ್ಮ? ನಮ್ಮ ಕಾಲೇಜಲ್ಲಿ ನಮ್ಗೆ ಅವಮಾನ ಆಗುತ್ತೆ. ಬನ್ನಿ ಮಕ್ಳು ಇಲ್ಲಿ. ಓಯಮ್ಮ, ನೆನ್ನೆ ಮೊನ್ನೆ ಹುಟ್ಟಿರೋ ನನ್ನ ಮಕ್ಕಳು ಏನೋ ಇವ್ರ ಕಾಲೇಜಲ್ಲಿ ಏನೋ ಮಾನ ಹೋಗುತ್ತೆ, ಏನೋ ಮಾಡ್ಕೊಡ್ತಾರೆ ಅಂತ ಹೇಳ್ತಾರೆ. ನಾನೇನಾದ್ರು ಸ್ಟೇಜ್ ಮೇಲೆ ಆಡ್ತಾ ಇದ್ದೀನ? ಸೊಂಟ ತೋರಿಸ್ಕೊಂಡು, ತೊಡೆ ತೋರಿಸ್ಕೊಂಡು, ಆಬ್ರ ಹಾಕೊಂಡು, ಹಾಫ್ ಚಡ್ಡಿ ಹಾಕೊಂಡು ನಾನೇನಾರು ಫಿಲಿಮ್ ನೋಡಕ್ಕೆ ಟಿಂಗು 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 ಅಂತ ಏನಾದ್ರು ಹೋಗ್ತಾ ಇದ್ದೀನಾ? ಟಿಂಗು 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 ಅಂತ ಕ್ಲಬ್ ನೋಡಕ್ ಹೋಗ್ತಾ ಇದ್ದೀನಾ? ನಾನು ಮನೆ ನಾನು ಆಡ್ತಾ ಇದ್ದೀನಿ. ನನ್ನ ಅಕ್ಕಪಕ್ಕದವ್ರು ನೋಡ್ತಾ ಇದ್ದಾರ? ನಾನು ಪಾಡಿ ನನ್ನ ಬಾಗ್ಲು ಹಾಕೊಂಡು ನಾನು ಆಡ್ತಾ ಇದ್ದೀನಪ್ಪ. ಬನ್ನಿ ಮಕ್ಳೇ. ಅಲ್ಲ ಮಕ್ಳೇ, ಬೆಳಿಗ್ಗೆ 5 ಗಂಟೆಗೆ ಎದ್ದೋಡ್ತೀನಿ. 5 ಗಂಟೆಗೆ ಎದ್ದು ಹೊರಗಡೆ ಕಸ ಗುಡಿಸ್ಕೊಂಡು, ನೀರು ಹಾಕಿ, ರಂಗೋಲಿ ಹಾಕಿ, ಮತ್ತೆ ಮನೆಗೆ ಬಂದು ಪಾತ್ರೆಗಳು ತೊಳ್ಕೊಂಡು, ಕಸ ಗುಡಿಸ್ಕೊಂಡು, ಒರೆಸ್ಕೊಂಡು, ನಾ ಸ್ನಾನ ಮಾಡ್ಕೊಂಡ್ಬಂದು ತರಕಾರಿ ಎಲ್ಲ ಹೆಚ್ಕೊಂಡು ನಿಮ್ಮ ಟಿಫಿನಿಗೆ ರೆಡಿ ಮಾಡಿ, ಮತ್ತೆ ಬಟ್ಟೆಗಳು ನಿಮ್ಮ ಅಪ್ಪಂದು ಐರನ್ ಮಾಡಬೇಕು, ನಿಮ್ದು ಐರನ್ ಮಾಡಬೇಕು. ಮತ್ತೆ ನಿಮ್ಮ ಅಪ್ಪ ಬಂದಿದ್ದ ತಕ್ಷಣ ಪ್ಲೇಟಲ್ಲಿ ಟಿಫಿನ್ ಹಾಕೊಡ್ಬೇಕು. ಅವ್ರು ಹೋಗೋಷ್ಟರಲ್ಲಿ ಅವ್ರಿಗೆ ವಾಚು, ಫೋನು, ಖರ್ಚೀಪು ಅವ್ರದ್ದೆಲ್ಲ ಎಲ್ಲ ನಾನೇ ಎತ್ಕೊಡ್ಬೇಕಾ? ಎಷ್ಟೆಲ್ಲ ಮಾಡಿದ್ರು ಇಷ್ಟೆಲ್ಲ ಮಾಡೋಷ್ಟರಲ್ಲಿ ಮತ್ತೆ ನೀವು ಕಾಲೇಜ್ ಬಿಟ್ಟು ಹೋಗ್ತೀರಾ? ನಿಮ್ಮ ಅಪ್ಪ ಆಫೀಸ್ಗೆ ಹೋಗ್ತಾರಾ? ಮತ್ತೆ ನನ್ನ ಪಾತ್ರೆ ಬೀಳುತ್ತಾ? ಮತ್ತೆ ಆ ಪಾತ್ರೆಗಳೆಲ್ಲ ತೊಳ್ಕೊಂಡು ಮನೇಲಿ ರೇಷನ್ ಏನಿದೆ ಏನಿಲ್ಲ ಹೊರಗಡೆ ತಗೊಂಡ್ಬರ್ಬೇಕಾ? ಅಕ್ಕಿ ಅವೆಲ್ಲ ಅದು ತಗೊಂಡ್ ಬಂದ್ಮೇಲೆ ಅಕ್ಕಿ ಹುಳ ಇದೆಯಾ ಏನಿದೆ ಎಲ್ಲ ನೋಡ್ಕೋಬೇಕಾ? ಮತ್ತೆ ಇವೆಲ್ಲ ಮಾಡ್ಕೊಳ್ಳೋಷ್ಟರಲ್ಲಿ 12:30 1 ಗಂಟೆ. ಮತ್ತೆ ನಾನು ನುಸ್ತಾ ದೇವ್ರ ದೀಪ ಇಟ್ಟು ಬಂದು ತಿಂದು ನಾನು ಮತ್ತೆ ಮಿಕ್ಕಿದ ಕೆಲಸ ಮಾಡ್ಕೋಬೇಕು ತಾನೆ? ಇವಾಗ ಏನಾರು ಇದ್ರು ನಾನೇ ನೋಡ್ಕೋಬೇಕು. ಅಷ್ಟೊತ್ತೆ ಇದೆಲ್ಲ ಮಾಡೋಷ್ಟೇ ನೀವು ಬರ್ತೀರಾ? ಹೌದಾ? ನನ್ನ ఎందుకు ನೋಡಿದ್ವಿ? ಮತ್ತೆ ಬೇಡ ఒట్టదు కెమెరా అంత బాగానే చెప్పావు, సూపర్ గా చెప్పావు. ನಿಮ್ಮ ಅಪ್ಪ ಏನೋ ಇಲ್ಲನ ಕರ್ಕೊಂಡು ಹೋಗಿದ್ರೆ ಯಾಕೆ ಮಾಡಿ? ಬನ್ನಿ ಮಕ್ಳ. ಅಲ್ಲ ಮಕ್ಳೇ, ನಾನು ಬೆಳಿಗ್ಗೆ 5 ಗಂಟೆಗೆ ಎದ್ದೊಳ್ತೀನಿ.
5 ಗಂಟೆಗೆ ಎದ್ದು ಹೊರಗಡೆ ಕಸ ಗುಡಿಸಿ ನೀರು ಹಾಕಿ ರಂಗೋಲಿ ಹಾಕಿ ಮತ್ತೆ ಮನೆಗೆ ಬಂದು ಪಾತ್ರೆ ತೊಳ್ಕೊಂಡು ಮನೆ ಕಸ ಗುಡಿಸಿ ಒರೆಸ್ಕೊಂಡು ನಾ ಸ್ನಾನ ಮಾಡ್ಕೊಂಡ್ಬಂದು ತರಕಾರಿ ಹಚ್ಕೊಂಡು ನಿಮ್ಮ ಟಿಫಿನ್ ಎಲ್ಲ ರೆಡಿ ಮಾಡಿ ನಿಮ್ಮ ಅಪ್ಪನ ಬಟ್ಟೆ ಐರನ್ ಮಾಡಿ ಇವೆಲ್ಲ ಮಾಡಿ ಮತ್ತೆ ನಿಮ್ ಬಾಕ್ಸ್ಗಳು ಕಟ್ಕೊಡ್ಬೇಕು, ನಿಮ್ಮ ಅಪ್ಪನ ಬಾಕ್ಸ್ ಕಟ್ಕೊಡ್ಬೇಕು. ನೀವೆಲ್ಲ ಹೋದ್ಮೇಲೆ ಮತ್ತೆ ಒಂದ್ಸರಿ ಪಾತ್ರೆಗಳು ತೊಳ್ಕೋಬೇಕು, ನಾನು ದೇವ್ರ ದೀಪ ಇಟ್ಕೋಬೇಕು, ನಾನು ತಿನ್ಬೇಕು. ಇವೆಲ್ಲ ಮಾಡೋಷ್ಟು 12:30 1 ಗಂಟೆ. ಮತ್ತೆ ನನ್ ಮನೇಲಿ ಏನಿದೆ ಏನಿಲ್ಲ ಎಲ್ಲ ಒಂದ್ಸರಿ ನೋಡ್ಕೋಬೇಕಾ? ಅಕ್ಕಿಲ್ ಹುಳ ಇದೆಯಾ, ಬೇಳೆಲ್ ಹುಳ ಇದೆಯಾ ಎಲ್ಲ ನೋಡ್ಕೋಬೇಕಾ? ಇವೆಲ್ಲ ಆದ್ಮೇಲೆ ನಾನು ಅಂಗಡಿಗೆ ಹೋಗಿ ಸಾಮಾನ್ ತಗೊಂಡ್ಬರ್ಬೇಕಾ? ಇಷ್ಟೆಲ್ಲ ನಾನು ಮಾಡೋಷ್ಟ್ರಲ್ಲಿ ಟೈಮ್ ಎಷ್ಟಾಗುತ್ತೆ ಹೇಳಿ ನೀವೇ? ಮತ್ತೆ ಅಷ್ಟೇ ನೀವು ಬರ್ತೀರಾ 4 ಇಲ್ಲ 5 ಗಂಟೆ ನೀವು ಬರ್ತೀರಾ. ಅದಾದ್ಮೇಲೆ 1 ಅವರ್ ನಿಮ್ಮ ಅಪ್ಪ ಬರ್ತಾರೆ. ಮತ್ತೆ ನಿಮ್ಗೆ ಟೀನೋ ಕಾಫಿನೋ ತಿನ್ನೋದಿಕ್ಕೆ ಏನಾದ್ರು ಕೊಡ್ಬೇಕಾ? ಮತ್ತೆ ನಿಮ್ಮ ಅಪ್ಪ ಬಂದ್ಮೇಲೆ ಅವ್ರಿಗೊಂದ್ಸರಿ ಕಾಫಿನೋ ಟೀನೋ ಏನು ಮಾಡ್ಕೊಡ್ಬೇಕಾ? ಹೋಗ್ಲಿ ಯಾವತ್ತಾರು ಒಂದ್ ದಿವಸ ನೀವು ಹುಟ್ಟದಾಗಿಂದ ಯಾವತ್ತಾರು ಪ್ರೀತಿಯಿಂದ ನಡಿಯ ನೀನ್ ಇಷ್ಟು ದಿವಸದಿಂದ ಮಾಡಿದ್ಯಾ, ಹೋಟ್ಲಿಗೆ ಹೋಗೋಣ ಇಲ್ಲ ಒಂದ್ ದೇವಸ್ಥಾನಕ್ಕೆ ಕೊಟ್ಟು ಬರೋಣ ಎಲ್ಲಾರು ಅಂತ ಯಾವತ್ತು ಪ್ರೀತಿಯಿಂದ ಕರ್ದಿದಾರಾ? ಇವತ್ತು ನಾನು ಇಷ್ಟು ದಿವಸಕ್ಕೆ ನನ್ಗೆ ಇವತ್ತು ಖಾಲಿ ಸಿಕ್ಕಿದೆ ಅಂದ್ಬಿಟ್ಟು ನಾನು ಒಡವೆಗಳೆಲ್ಲ ಹಾಕೊಂಡು ಉಂಗ್ರಗಳು ಹಾಕೊಂಡು ಬಳೆಗಳು ಹಾಕೊಂಡು ಹೊಸ ಸೀರೆ ಉಟ್ಕೊಂಡು ಏನೋ ಸಂತೋಷ ಆಯ್ತಂತ ನಾನು ಡ್ಯಾನ್ಸ್ ಆಡ್ತಾ ಇದ್ನಪ್ಪ. ಅದ್ರಲ್ಲಿ ಏನಮ್ಮ ತಪ್ಪಿದೆ ನೀವ್ ಹೇಳಿ ಮಕ್ಳೇ? ಹೋಗಿ ಕೈ ಕಾಲು ತೊಳ್ಕೊಂಬನ್ನಿ, ಊಟ ಬಡಿಸ್ತೀನಿ. ನೋಡ್ರಿ ನನ್ನ ಐಶ್ವರ್ಯ ರಾಯ್ ತರ ಇಲ್ವಾ? ಐಶ್ವರ್ಯ ರಾಯ್ ಮೇಕಪ್ ಮಾಡ್ಕೊಂಡ್ರೆ ಚೆನ್ನಾಗಿ ಕಾಣ್ತಾಳೆ. ನಾನ್ ನೋಡ್ರಿ ನನ್ ಮೇಕಪ್ಪೇ ಮಾಡ್ಕೊಂಡಿಲ್ಲಪ್ಪ, ನೋಡಿ ಇಷ್ಟು ಚೆನ್ನಾಗಿ ಕಾಣ್ತೀನಿ. ನೋಡಿ ನನ್ ಸೀರೆ ನೋಡಿ, ನನ್ನ ಒಡವೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತೀನಿ. ಐಶ್ವರ್ಯ ರಾಯ್ಗಿಂತ ಅಪ್ಪನ ಕಾಣ್ತೀನಿ ನಾನು, ಐಶ್ವರ್ಯಗಿಂತ ಅಪ್ಪನ ಕಾಣ್ತೀನಿ ನಾನು. ನೋಡ್ರಿ ಐಶ್ವರ್ಯಗಿಂತ ಚೆನ್ನಾಗಿ ಮಾಡ್ಬೇಕು, ಚೆನ್ನಾಗಿ ಕಾಣ್ಬೇಕು ನಾನು, ಅದಕ್ಕೆ ಇದೆಲ್ಲ ಹಾಕೊಂಡಿದ್ದೀನಿ. ಅಮ್ಮ ನನ್ನ ನಾಚಿಕೆ ಆಗುತ್ತೆ, ನೋಡ್ರಿ ನನ್ಗೇನಾರು ವಂಕರ್ ಇದೆಯಾ? ನನ್ನ ಬಾಯಿ ವಂಕರ್ ಇದೆಯಾ? ನನ್ನ ಮೂಗೆ ಸೊಟ್ಟ ಹೋಗಿದ್ಯಾ? ನನ್ನ ಕಣ್ಣೇನು ಮೆಲ್ಗಣ ಆಗಿದೆಯಾ? ನನ್ನ ಕಿವಿಯೇನಾರು ಹಾಳಾಗಿ ಹೋಗಿದ್ಯಾ? ನೋಡ್ರಿ ನಾನು ಎಷ್ಟು ಸ್ಮಾರ್ಟ್ ಆಗಿದ್ದೀನಿ, ಐಶ್ವರ್ಯಗಿಂತ ಸ್ಮಾರ್ಟ್ ಆಗಿದ್ದೀನಿ, ಅವ್ರ ಅಪ್ಪನಿಗಿಂತ ಸ್ಮಾರ್ಟ್ ಆಗಿದ್ದೀನಿ. ಮದುವೆಗಿಂತ ಮುಂಚೆ ಬೊಂಬೆ ಇದ್ದಂಗಿದ್ದೆ ನಾನು. ನನ್ನ ಸೊಂಟ ಎಷ್ಟು ನಾಜೂಕಾಗಿತ್ತು ಗೊತ್ತಾ? ಮದುವೆ ಆದಮೇಲೆ ಈ ಮಕ್ಳು ಆದಮೇಲೆ ನನ್ನ ದಪ್ಪ ಆಗಿದ್ದು ರೀ. ನೀವೇ ಹೇಳಿ. ನಮ್ಮ ಯಜಮಾನ್ರಿಗೆ ಚಾಲೆಂಜ್ ಮಾಡಿ ಹೇಳ್ತೀನಿ, ಅವ್ರಿಗಿಂತ ಸ್ಮಾರ್ಟಾಗಿ ನಾನು ತಯಾರಾಗಿ, ಅವ್ರಿಗಿಂತ ನಾನು ಶಾರ್ಟ್ ಬಟ್ಟೆಗಳು ಹಾಕೊಂಡು ಅವ್ರಿಗೆ ಐಶ್ವರ್ಯರಾಗಿಂತ ಅಂದವಾಗಿ ಕಾಣ್ತೀನಿ. ನೀವೇ ನೋಡಿ ನಾನು ಎಷ್ಟು ಅಂದವಾಗಿ ಕಾಣ್ತೀನಿ ನೋಡಿ ನೀವೇ.